ಅಯ್ಯೋ ಪಾಪ ಯಾರು ಸತ್ತೋಗಿದ್ದಾರೆ, ಅಂತ್ಯ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಆ ಹಣವನ್ನು ಅಲ್ಲಿ ಮಣ್ಣು ಮಾಡಕ್ಕೆ ಬಿಡಬೇಡಿ. ಮೇಲಿನ ಅಧಿಕಾರಿಗಳು ಆದೇಶ ಮಾಡಿದಾಗ ವಿಶ್ವನಾಥಪುರ ಠಾಣೆಯ ಪೊಲೀಸರು ಇನ್ಸ್ಪೆಕ್ಟರ್ ಶಶಿಧರ್ ಅವರ ಸಿಬ್ಬಂದಿ ಮಾಡೇ ಬಿಡ್ತಾರೆ. ಹೆಣ ಎತ್ತದು ಅವರೇ, ಹೆಣ ಕಾಯೋದು ಅವರೇ. ಇನ್ಸ್ಪೆಕ್ಟರ್ ಶಶಿಧರ್ ಮತ್ತು ಕೆಲ ಸಿಬ್ಬಂದಿಗಳು ಕಣ್ಣೀರು ಹಾಕಿದ್ದಾರೆ. ಒಂದು ಮೃತ ದೇಹವನ್ನ ಸ್ಮಶಾನಕ್ಕೆ ಅಂತ್ಯ ಸಂಸ್ಕಾರ ಮಾಡೋಕೆ ಅಂತ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಅನ್ಕೊಳ್ಳಿ. ಆಗ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಹೇಳಿ? ಆತ ಯಾವ ಜಾತಿ ಧರ್ಮ ಏನು ಯಾವುದು ಕೂಡ ನೆನಪಿಗೆ ಬರೋದಿಲ್ಲ. ನಿಮ್ಮ ಮನಸ್ಸಲ್ಲಿ ಬರುವಂಥದ್ದು ಒಂದೇ, ಅಯ್ಯೋ ಪಾಪ ಯಾರು ಸತ್ತೋಗಿದ್ದಾರೆ, ಅಂತ್ಯ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಆ ಕಾರ್ಯ ಎಲ್ಲ ನೀಟಾಗಿ ಆಗ್ಲಪ್ಪ ದೇವ್ರೆ ಅಂಥೇಳಿ ಕೈ ಮುಕ್ಕೊಂಡು ಮುಂದೆ ಪಾಸ್ ಆಗ್ತೀರಾ. ಹಾಗೆ ತಮ್ಮವರನ್ನ ಕಳ್ಕೊಂಡು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಆ ಹೆಣವನ್ನು ಅಂತ್ಯಕ್ರಿಯೆ ಮಾಡೋದಕ್ಕೆ ಅಂತ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಹೋಗಿ ನೀವು ಯಾವುದೇ ಕಾರಣಕ್ಕೂ ಆ ಹೆಣವನ್ನು ಅಲ್ಲಿ ಮಣ್ಣು ಮಾಡೋಕ್ಕೆ ಬಿಡಬೇಡಿ, ತಡೀರಿ, ಆ ಹೆಣವನ್ನು ವಾಪಸ್ ಕಳಿಸಿ, ಅವ್ರನ್ನೆಲ್ಲ ವಾಪಸ್ ಕಳಿಸಿ ಅಂತ ಮೇಲಿನ ಅಧಿಕಾರಿಗಳು ಆದೇಶ ಮಾಡಿದಾಗ ಪೊಲೀಸರು ತಾನೇ ಏನು ಮಾಡ್ತಾರೆ? ಈ ರೀತಿಯಾದ ಸಿಚುವೇಶನ್ ಹ್ಯಾಂಡಲ್ ಮಾಡಲೇಬೇಕಲ್ಲ. ಮೇಲಿನ ಅಧಿಕಾರಿಗಳು ಹೇಳ್ಬಿಟ್ಟಿದ್ದಾರೆ. ಒಂದು ಕಡೆ ಮನಸ್ಸು ಚುರುಕು ಅನಿಸುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಬಟ್ ಆದರೂ ಕೂಡ ಆ ಕೆಲಸ ಮಾಡಲೇಬೇಕು. ಅದೇ ಪೊಲೀಸ್ ಕೆಲಸ. ಆ ಕೆಲಸವನ್ನು ಪೊಲೀಸರು ಗಟ್ಟಿ ಮನಸ್ಸಿಂದ ವಿಶ್ವನಾಥಪುರ ಠಾಣೆಯ ಪೊಲೀಸರು ಇನ್ಸ್ಪೆಕ್ಟರ್ ಶಶಿಧರ್ ಅವರ ಸಿಬ್ಬಂದಿ ಮಾಡೇ ಬಿಡ್ತಾರೆ. ಆ ದೃಶ್ಯಗಳನ್ನು ಒಂದ್ಸಲಿ ನೋಡಿ. ದೇವನಹಳ್ಳಿಯ ಹರದೇಶ್ನಹಳ್ಳಿಲಾದಂಥ ಘಟನೆ ಇದು. ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಏನೋ ಸರ್ಕಾರಿ ಜಾಗ ಸ್ಮಶಾನನೇ ಇತ್ತು, ಬಟ್ ಏನೋ ಸರ್ಕಾರಿ ಜಾಗದಲ್ಲಿ ಅದು ಮಣ್ಣು ಮಾಡೋದು ಬೇಡ ಅಂತ ಹೇಳಿ ಒಂದಷ್ಟು ಯಾರೋ ಒಂದು ಮೂಕ ಅರ್ಜಿಯನ್ನು ಹಾಕಿದ್ರು. ಆ ಕಾರಣಕ್ಕೆ ತಹಶೀಲ್ದಾರ್ ಹಿಂದೆ ಮುಂದೆ ಯೋಚನೆ ಮಾಡದೆ ಆದೇಶವನ್ನು ಮಾಡಿಬಿಟ್ರು, ತಡೀರಿ ಅಂತ ಸೂಚನೆ ಕೊಟ್ಟು ಪೊಲೀಸರು ತಡೆದ್ರು. ಆಮೇಲೆ ಕುಟುಂಬಸ್ಥರು ಗ್ರಾಮಸ್ಥರು ಎಲ್ಲ ಕೂಡ ಸೇರಿ ಪೊಲೀಸ್ ಜೊತೆ ವಾಗ್ವಾದ ಆಯಿತು. ಪೊಲೀಸ್ ಇನ್ಸ್ಪೆಕ್ಟರು ಪರಿಸ್ಥಿತಿಯನ್ನು ಜೊತೆಗೆ ಮಾನವೀಯತೆ ದೃಷ್ಟಿ ಆ್ಯಂಗಲನ್ನು ಎಲ್ಲವನ್ನ ಕೂಡ ಮೇಲಿನ ಅಧಿಕಾರಿಗೆ ಹೇಳಿದ ಮೇಲೆ ಹೇಗೋ ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಸಿಕ್ತು. ಇದೆಲ್ಲ ಆದ ಬಳಿಕ ಆ ದೃಶ್ಯದಲ್ಲಿ ನೋಡಿದಾಗ ಪೊಲೀಸರನ್ನ ನಾವು ಬೈಕೊಂತೀವಿ. ಆದರೆ ಅವರು ಕೂಡ ನಾನು ಹೇಳಿದ್ನಲ್ಲ, ಮನುಷ್ಯರು, ಅವರು ಕೂಡ ಸಾವು ನೋವು ಎಲ್ಲವನ್ನ ಕೂಡ ನೋಡಿರ್ತಾರೆ. ಅವ್ರ ಜೀವನದಲ್ಲೂ ಕೂಡ ಅವೆಲ್ಲವೂ ಕೂಡ ಬಂದು ಹೋಗಿರುತ್ತೆ. ಆದರೆ ಡ್ಯೂಟಿ ಅಂತ ಬಂದಾಗ ಮಾಡಲೇಬೇಕಲ್ಲ, ಅದನ್ನು ಮಾಡ್ತಾರೆ. ಆದರೆ ಮಾಡ್ದಾದ್ಮೇಲೆ ಡ್ಯೂಟಿ ಮುಗಿಸಾದ್ಮೇಲೆ ವಿಶ್ವನಾಥಪುರ ಠಾಣೆಯ ಇನ್ಸ್ಪೆಕ್ಟರ್ ಶಶಿಧರ್ ಮತ್ತು ಕೆಲ ಸಿಬ್ಬಂದಿಗಳು ಕಣ್ಣೀರು ಹಾಕಿದ್ದಾರೆ. ಈ ಥರ ಮಾಡಿದ್ವಲ್ಲ ನಾವು, ಎಂಥ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು. ಒಬ್ಬ ವ್ಯಕ್ತಿ ಸತ್ತ ಮೇಲೆ ಆತ ದೇವರಾಗ್ತಾನೆ, ಆತನಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗದಂಥ ರೀತಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥ ಕಾನೂನಿದೆ. ಗೌರವಯುತವಾಗಿ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತೇಳಿ ಈ ರೀತಿಯಾದಂಥ ಕೆಲಸವನ್ನು ನಾವು ಇವತ್ತು ಮಾಡಿಬಿಟ್ವಲ್ಲ ಅಂತೇಳಿ ಕಣ್ಣೀರಾಗ್ತಾರೆ. ಬಟ್ ಆದರೆ ಸ್ವಲ್ಪ ಅವರು ಸಮಾಧಾನ ಮಾಡ್ಕೊತಾರೆ. ಯಾಕಂದರೆ ಕಡೆಗೆ ಹೆಂಗೋ ಅಂತ್ಯ ಸಂಸ್ಕಾರ ಆಯ್ತಲ್ಲ ಅಂತ ಹೇಳಿ. ಹೀಗೆ ಹೇಗಾಗ್ಬಿಡುತ್ತೆ ಅಂದರೆ ಪೊಲೀಸ್ ಕೆಲಸ ಅಂತ ಬಂದಾಗ ಸಾಕಷ್ಟು ಜನ ಪೊಲೀಸರು ಕರಪ್ಷನ್ಸು ಇದ್ದಾರೆ, ಭಾಳಷ್ಟು ಜನ ಒಳ್ಳೆಯವರು ಇದ್ದಾರೆ. ಎಲ್ಲದನ್ನೂ ಕೂಡ ನಮ್ಮ ನ್ಯಾಷನಲ್ ಟಿವಿ ನಾವು ತೋರಿಸ್ತಾ ಇರ್ತೀವಿ. ಹೆಣ ಎತ್ತದು ಅವರೇ, ಹೆಣ ಕಾಯೋದು ಅವರೇ, ಆ ಹೆಣವನ್ನು ಬೀಳಿಸಿದಂಥ ಕಿಡಿಗೇಡಿಗಳನ್ನು ಬಂಧಿಸಿ ಜೈಲಿಗೆ ಕಟ್ಟೋದು ಅವರೇ. ಪೊಲೀಸ್ ಕೆಲಸನೇ ಹಾಗೆ, ಏನು ಮಾಡೋಕ್ಕಾಗಲ್ಲ. ಈ ರೀತಿಯಾದಂಥ ಒಂದು ವಿಚಿತ್ರ ಹಾಗೂ ತುಂಬ ಮಾನವೀಯತೆಗೆ ಹಿಡಿದಂಥ ಕನ್ನಡಿ ಅನ್ಬೋದು ಲಾಸ್ಟಲ್ಲಾದಂಥ ಇನ್ಸಿಡೆಂಟ್ನ. ಆದರೆ ಈ ರೀತಿಯಾದಂಥ ಆದೇಶಗಳು ಒಮ್ಮೊಮ್ಮೆ ಬಂದುಬಿಡ್ತವೆ, ಆಗ ಪಾಲಿಸ್ಬೇಕಾಗತ್ತೆ. ಆದರೆ ಫೈನಲ್ ಆಗಿ ಅಟ್ಲೀಸ್ಟ್ ಸತ್ತಂಥವ್ರಿಗೆ ಈ ರೀತಿಯಾಗಿ ಸಮಸ್ಯೆಗಳು ಆಗೋದು ಬೇಡ, ಈ ರೀತಿ ಘಟನೆಗಳು ಆಗೋದು ಬೇಡ ಅನ್ನುವಂಥದ್ದು ನಮ್ಮೆಲ್ಲರ ಕಳಕಳಿಯ ಮನವಿ ಕೂಡ. ನಮಸ್ಕಾರ.